If anyone planning for the UK for a masters, you should know these things. ಎಲ್ಲರೂ ಅನ್ಕೊಂಡಿರ್ತೀರಾ ಸ್ಟೂಡೆಂಟ್ ವೀಸಾ 2 ವರ್ಷ ಕೊಡ್ತಾರೆ ಅಂತ, ಬಟ್ ಇಟ್ಸ್ ರಾಂಗ್. ಸ್ಪಾನ್ಸರ್ ಮಾಡ್ತಾರೆ, ಸೊ ವಿ ವಿಲ್ ಗೆಟ್ 5 years ವೀಸಾ ಅಂತ. ಸೊ ಇಟ್ಸ್ ಅ ರಾಂಗ್ ಥಿಂಗ್. ಅದಾದಮೇಲೆ ಇನ್ನೊಂದು ಮಿಡಲಲ್ಲಿ ಒಂದು ವೀಸಾ ಇರುತ್ತೆ. ಯು ಕ್ಯಾನ್ ಟ್ರೈ ದಿಸ್ ಹ್ಯಾಕ್. ಈ 3 ಕೆಲಸ ಇದ್ದಾವೆ. ಒಂದು ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೋಬೇಕು, ಇನ್ನೊಂದು ಶಾಪಿಂಗ್ ಹೋಗಬೇಕು, ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಈ ದೇಶದಲ್ಲಿ ಇದೊಂದು ರಗಳೆ ಗುರು. ಈ ಟ್ರೈನ್ ಇಲ್ಲೇ ಟರ್ಮಿನೇಟ್ ಆಗುತ್ತಂತೆ. ಇವಾಗ ನೆಕ್ಸ್ಟ್ ಟ್ರೈನಿಗೆ ಒಂದು ಕಾಯಬೇಕು. ದಿಸ್ ವಾಸ್ ಮೈ ಡ್ರೀಮ್ ಗೈಸ್. ಸೊ ಎಷ್ಟಾಗಿರ್ಬೋದು ಪ್ರೈಸು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ ನೆಕ್ಸ್ಟ್ ಇದೇ ಪರ್ಫ್ಯೂಮ್ನ ಗಿಫ್ಟ್ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಂದರೆ 7 days ಆಯಿತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ಪಂಕಾಗಿ ರೆಡಿಯಾಗಿ 3 ಕೆಲಸ ಇದ್ದಾವೆ. ಒಂದು ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೋಬೇಕು, ಇನ್ನೊಂದು ಶಾಪಿಂಗ್ ಹೋಗಬೇಕು, ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಸೊ ಬೇಗ ಹೋಗೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಯಾವ ಜಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿ. ಲೆಟ್ಸ್ ಗೋ. ಸೊ ಈ 3 ಕೆಲಸ ಮುಗಿದ್ಮೇಲೆ ಸಾಯಂಕಾಲ ನಾನು ವರ್ಕಿಗೆ ಹೋಗಬೇಕು. ಇನ್ಮೇಲೆ ವೆದರ್ ಎಲ್ಲ ಬರೀ ಮಳೆ. ಆಲ್ಮೋಸ್ಟ್ ಒಂದು 3 months ಫುಲ್ ರೇನ್ ಇರುತ್ತೆ ಇಲ್ಲಿ. Find the gap between the train and the platform. ಈ ದೇಶದಲ್ಲಿ ಇದೊಂದು ರಗಳೆ ಗುರು. ಈ ಟ್ರೈನ್ ಇಲ್ಲೇ ಟರ್ಮಿನೇಟ್ ಆಗುತ್ತಂತೆ. ಇವಾಗ ನೆಕ್ಸ್ಟ್ ಟ್ರೈನಿಗೆ ಒಂದು ಕಾಯಬೇಕು. ಬರೀ ಇದೆ ಅರ್ಜೆಂಟಲ್ಲ ಎಲ್ಲರೂ ಹೋಗ್ಬೇಕಾದ್ರೆ. ವೆದರ್ ನೋಡ್ರಿ ಏನು ಕ್ರೇಜಿ ಆಗೈತೆ, ಸಕ್ಕದಾಗಿ ಅಂತಿದೆ. ಲೈಟಾಗಿ ಬಿಸಿಲೈತೆ, ಇವಾಗ ಒಂದು ಸ್ವಲ್ಪ ಹೋಗೈತೆ ನೋಡಿ. ಇದು ಆರ್ಕಿಟೆಕ್ಟ್ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಲೆಟ್ಸ್ ಗೋ. ಈ ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ, ಇದು ಟಾಪ್ ಫ್ಲೋರಲ್ಲಿ ಅಲ್ಲೊಂದು ಫ್ಲ್ಯಾಟ್ ಕಾಣ್ತೈತೆ ನೋಡಿ. ಒಂದು ಸೆಕೆಂಡ್ ಕಾಣಿಸ್ತೈತಾ? ಅಲ್ಲಿಂದ ಎಂಥ ವ್ಯೂ ಕಾಣಿಸ್ಬಾರ್ದು ಅವರಿಗೆ. ವಾಹ್ ಕ್ರೇಜಿ ಆದರು. ಸೊ ಇವಾಗ ಫಸ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಆ್ಯಪಲ್ ಸ್ಟೋರಲ್ಲಿ ಒಂದು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಹಂಗೆ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ಯೂನಿವರ್ಸಿಟಿ ಕಡೆ ಹೋಗೋಣ. ಲೆಟ್ಸ್ ಗೋ. ಇವಾಗ ಆ್ಯಪಲಲ್ಲಿ ಕೆಲಸ ಮುಗೀತು, ನೆಕ್ಸ್ಟ್ ಎಲ್ಲಾದರೂ ಬೇರೆ ಕಡೆ ಹೋಗೋಣ ಬನ್ನಿ. ಗೈಸ್ ನಾವು ಐ ಗೋಣ ಬೈ ದಿಸ್ ಒನ್. ಈ ಬ್ರ್ಯಾಂಡು ನನ್ನ ಡ್ರೀಮ್ ಆಗಿತ್ತು ಆ್ಯಕ್ಚುಲಿ. ಇದು ನನ್ನ ಫೇವ್ರೆಟ್ ಬ್ರ್ಯಾಂಡು. ಸೊ ಇದರಲ್ಲಿ ಒಂದು ಪರ್ಫ್ಯೂಮ್ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ. ಸುಮಾರು ಕಲೆಕ್ಷನ್ಸ್ ಇದ್ದಾವೆ ಪರ್ಫ್ಯೂಮ್ದು ನೋಡಿ, ಎಷ್ಟೊಂದು ಕಲೆಕ್ಷನ್ಸ್ ಇದ್ದಾವೆ. ಬರ್ಬರಿದು ಚೆನ್ನಾಗಿದ್ದಾವೆ ಆ್ಯಕ್ಚುಲಿ, ಬಟ್ ದಿಸ್ ವಾಸ್ ಮೈ ಡ್ರೀಮ್ ಗೈಸ್. ಸೊ ಅದಕ್ಕೆ ಇದೊಂದು ಪರ್ಫ್ಯೂಮ್ ತೊಗೊಳ್ಳೋಣ. ಎಷ್ಟಿರ್ಬೋದು ಅಂತ ಪ್ರೈಸ್ ಗೆಸ್ ಮಾಡಿದ್ದು ನೋಡೋಣ. ಸೊ ಇವಾಗ ನೆಸ್ಪ್ರೆಸೋ ಕಾಫಿ ಕುಡಿಯೋಣ ಅಂತ ಬಂದಿದ್ದೆ ಶಾಪ್ಗೆ. ಸೊ ಇಫ್ ನೀವೇನಾದರೂ UK-ಯಲ್ಲಿದ್ದರೆ ಅಥವಾ ಯಾವ್ದಾದ್ರು ಶಾಪಿಂಗ್ ಮಾಲಿಗೆ ಹೋದರೆ ಯು ಕ್ಯಾನ್ ಟ್ರೈ ದಿಸ್ ಹ್ಯಾಕ್. ಸೊ ಬನ್ನಿ ಕಾಫಿ ಕುಡಿದು ನೆಕ್ಸ್ಟ್ ಎಲ್ಲರೂ ಹೋಗೋಣ. ಚೆನ್ನಾಗಿದೆ, ಬಟ್ ಶುಗರ್ ಬೇಕು, ಶುಗರ್ ತೊಗೊಂಬರ್ತೀನಿ. ಸೊ ಗೈಸ್ ತುಂಬ ಮಳೆ ಬರ್ತಿರೋ ಕಾರಣ ಕಾಲೇಜು ಕ್ಯಾನ್ಸಲ್ ಆಯಿತು. ಮತ್ತು ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ನಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಆಯಿತು. ಅದು ಆ್ಯಕ್ಚುಲಿ ಕ್ಲೋಸ್ ಆಗೋದು 4 o'clockಗೆ. ಈಗ ಆಲ್ರೆಡಿ 2:30 ಆಗಿಬಿಟ್ಟೈತೆ. ನಾನೇನೋ ಸ್ವಲ್ಪ ತಿಂದು ಈ ಮಳೆಯಲ್ಲಿ ಬಸ್ ಹತ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇನ್ನೊಂದು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕಾಲೇಜಲ್ಲಿ ಮಾಸ್ ಕಾರ್ಡ್ಸ್ನ ನನ್ನ ಮನೆಗೆ ಡೆಲಿವರಿ ಬರೋ ಥರ ಮಾಡ್ಕೊತೀನಿ, ಅದೇನು ತೊಂದರೆ ಇಲ್ಲ. ಸೊ ಇನ್ನೊಂದು ಹೇಳ್ಬೇಕಂತ ಇದ್ದೆ. ಸೊ ಇಫ್ ಎನಿವನ್ ಪ್ಲ್ಯಾನಿಂಗ್ ಫಾರ್ ದ UK ಫಾರ್ ಅ ಮಾಸ್ಟರ್ಸ್, ಯು ಶುಡ್ ನೋ ದೀಸ್ ಥಿಂಗ್ಸ್. 3 ಥಿಂಗ್ಸ್ ನೀವು ತಲೆಯಲ್ಲಿ ಇಟ್ಕೊಂಬರ್ಬೇಕು. ತಲೆಯಲ್ಲಿ ಈ 3 ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಬಂದರೆ ಚೆನ್ನಾಗಿ. ಈ 3 ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಬರಲೇಬೇಕು. ಫಸ್ಟ್ ಥಿಂಗ್ ಈಸ್, ನೀವು ಎಲ್ಲರೂ ಅಂದ್ಕೊಂಡಿರ್ತೀರಾ ಸ್ಟೂಡೆಂಟ್ ವೀಸಾ 2 ವರ್ಷ ಕೊಡ್ತಾರೆ ಅಂತ, ಬಟ್ ಇಟ್ಸ್ ರಾಂಗ್. ಸ್ಟೂಡೆಂಟ್ ವೀಸಾ ಬರೋದು 1 year 5 months ಅಷ್ಟೇ. ಅದಾದಮೇಲೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಏನು, ಸ್ಟೂಡೆಂಟ್ ವೀಸಾ ಮುಗಿದ ತಕ್ಷಣ ಕೆಲ್ಸಕ್ಕೆ ಸೇರ್ಕೊತೀವಿ, ಕೆಲಸದಲ್ಲಿ ಸ್ಪಾನ್ಸರ್ ಮಾಡ್ತಾರೆ. ಸೊ ವಿ ವಿಲ್ ಗೆಟ್ 5 years ವೀಸಾ ಅಂತ. ಸೊ ಇಟ್ಸ್ ಅ ರಾಂಗ್ ಥಿಂಗ್. ಅದಾದಮೇಲೆ ಇನ್ನೊಂದು ಮಿಡಲಲ್ಲಿ ಒಂದು ವೀಸಾ ಇರುತ್ತೆ. ಸೊ ಆ ವೀಸಾಗೆ ನೀವು 3,000 pounds ಪೇ ಮಾಡಬೇಕು. ಅದ್ರ ಜೊತೆಗೆ ಮತ್ತೆ 150 pounds ಬಯೋಮೆಟ್ರಿಕ್ಕಿಗೆ ಅಂತ ಕೊಡಬೇಕು. ಈಗ ಹೊಸ ರೂಲ್ಸ್ ಬೇರೆ ಮಾಡಿದ್ದಾರೆ. ಸೊ ಇದೊಂದು ಯಾರಿಗೂ ಗೊತ್ತಿರಲ್ಲ, ಇಟ್ಸ್ ಕಾಲ್ಡ್ PSW ವೀಸಾ ಅಂತ ಹೇಳಿ ಕರೀತಾರೆ. ಸೊ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಸ್ಟೂಡೆಂಟ್ ವೀಸಾ ಮುಗಿದ ತಕ್ಷಣ
ನೀವು PSW ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಜಾಬಲ್ಲಿ ಆಫರ್ ಕೊಡ್ತಾರೆ. ಇಲ್ಲ ಅಂತಂದರೆ ನೀವೇನಾದರೂ ಸ್ಟೂಡೆಂಟ್ ವೀಸಾದಲ್ಲೇ ಇದ್ರಿ ಅಂತಂದರೆ ನೋ ಕಂಪನಿ ವಿಲ್ ಗಿವ್ ಎ ಆಫರ್ ಲೆಟರ್. ಇದೊಂದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾವು ಸ್ಟೂಡೆಂಟ್ ವೀಸಾ ಮುಗಿದ ತಕ್ಷಣ ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಸ್ಪಾನ್ಸರ್ ಮಾಡ್ತಾರೆ. ನೋ, ಇಟ್ಸ್ ಟೋಟಲಿ ರಾಂಗ್. PSWಗೆ 3.5 ಲಕ್ಷ ಏನೋ ಆಗುತ್ತೆ. ಸೊ ಇದನ್ನೊಂದು ರೆಡಿ ಮಾಡಿಕೊಂಡೇ ಬಂದಿರಿ. ಪರ್ಫ್ಯೂಮ್ನ ಪರ್ಫ್ಯೂಮ್ ಶಾಪಲ್ಲಿ ತೊಗೊಂಡೆ. ಯಾಕೆ ಗೊತ್ತಾ, ಸೆಫೋರದಲ್ಲಿ ನೋಡಿದ್ದು ಏನು ಡಿಸ್ಕೌಂಟ್ ಇದ್ದಿಲ್ಲ, ಅದ್ರ ಆಪೋಸಿಟೇ ಪರ್ಫ್ಯೂಮ್ ಶಾಪ್ ಇತ್ತು. ಅದರಲ್ಲಿ ಬೋರ್ಡ್ ಬೇರೆ ಹಾಕೋರೆ 20% ಆಫ್ ಅಂತ. ಇನ್ನೇನಕ್ಕೆ ಇಲ್ಲಿ ಜಾಸ್ತಿ ಪೇ ಮಾಡಲಿ ಅಂತ ಹೇಳಿ ಪರ್ಫ್ಯೂಮ್ ಶಾಪಲ್ಲಿ ಹೋಗಿ ತೊಗೊಂಬಂದೆ. ಸೇಮ್ ಪರ್ಫ್ಯೂಮೇ, ಸೇಮ್ ಬ್ರ್ಯಾಂಡು, ಸೇಮ್ ಪರ್ಫ್ಯೂಮು, ಬಟ್ ನನಗೆ 20% ಡಿಸ್ಕೌಂಟ್ ಬೇರೆ ಸಿಕ್ತು. ಸೊ ಎಷ್ಟಾಗಿರ್ಬೋದು ಪ್ರೈಸು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ ನೆಕ್ಸ್ಟು ಇದೇ ಪರ್ಫ್ಯೂಮ್ನ ಗಿಫ್ಟ್ ಮಾಡ್ತೀನಿ. ಏನಂತೀರಾ? ನೋಡೋಣ, ಲೆಟ್ಸ್ ಟ್ರೈ. ಕಮೆಂಟ್ ಹಾಕಿ ಎಷ್ಟಿರ್ಬೋದು ಪ್ರೈಸ್ ಅಂತ. ನೋಡಿ, ಫುಲ್ಲು ಮಳೆ ಬರ್ತೈತೆ. 4 ಮಿನಿಟ್ಸ್ ಕ್ರೇಜಿ ಮಳೆ. ಈ ಮಳೇಲಿ ಎಲ್ಲೂ ಹೋಗೋಕ್ಕಾಗಲ್ಲ ಗುರು. ಸೊ ಎಲ್ಲ ಮುಗಿಸ್ಕೊಂಡು ಆ ಪ್ಲೇಸ್ನ ಇನ್ನೊಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಈಗ ಮನೆಗೆ ಕೆಲ್ಸಕ್ಕೆ ಹೋಗಬೇಕು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ.